ಹಲೋ ನಮಸ್ಕಾರ. ಸ್ಪೀಕಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 4/4/2025 ಕರೆಂಟ್ ಅಫೇರ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇದಕ್ಕೂ ಮುಂಚೆ ಮಾರ್ಚ್ ತಿಂಗಳು, ಫೆಬ್ರವರಿ ತಿಂಗಳು, ಜನವರಿ ತಿಂಗಳ ಕರೆಂಟ್ ಅಫೇರ್ಸ್ ನೋಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಬೇಕು ಅನ್ನೋರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರತಿ ತಿಂಗಳ ಕರೆಂಟ್ ಅಫೇರ್ಸ್ಗೆ ನಿಮಗೆ 27 ರೂಪಾಯಿ ಆಗುತ್ತೆ. 3 ತಿಂಗಳ ಕರೆಂಟ್ ಅಫೇರ್ಸ್ ಅನ್ನ ಒಟ್ಟಿಗೆ ತಗೊಂಡ್ರೆ 75 ರೂಪಾಯಿಗೆ ನಿಮಗೆ ಕರೆಂಟ್ ಅಫೇರ್ಸ್ಗಳ PDF ಅವೈಲೇಬಲ್ ಇರುತ್ತೆ. ಅದರಲ್ಲಿ ಏನೇನು ಕಂಟೆಂಟ್ ಇರುತ್ತೆ ಅಂತ ಇಲ್ಲಿ ನೀವು ನೋಡ್ಬೋದು. MCQs ಇರ್ತದೆ, ಒನ್ ಲೈನರ್ ಕ್ವಶನ್ಸ್, ಪೇಪರ್ ಕಟಿಂಗ್ಸ್, ಇಂಪಾರ್ಟೆಂಟ್ ಆಗಿರೋ ಪರ್ಸನ್ಸ್ ಇನ್ ನ್ಯೂಸ್, ಹಾಗೂ ನಿಮಗೆ ಶಾರ್ಟ್ ನೋಟ್ಸ್ಗಳು ಅಂದರೆ ಪ್ರೆಸೆಂಟ್ಲಿ GK ಮತ್ತು CA ಶಾರ್ಟ್ ನೋಟ್ಸ್ಗಳು ಕೂಡ ಅವೈಲೇಬಲ್ ಇರ್ತವೆ. 5 ರೀತಿಯ ಕಂಟೆಂಟ್ಗಳನ್ನು ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ನೀಡಲಾಗುತ್ತೆ. ಇದಲ್ಲದೆ ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳನ್ನ 120ಗೆ ನೀವು ಪಡ್ಕೋಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು 4 ದಿನಗಳ ಶಾಲಾ ಚಲೆ ಹಮ್ ಅಭಿಯಾನವನ್ನು ಪ್ರಾರಂಭಿಸಿದೆ? ಮಧ್ಯಪ್ರದೇಶ, ಗುಜರಾತ್, ಪಂಜಾಬ್, ಉತ್ತರಾಖಂಡ. ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ರಾಜ್ಯ ಸರ್ಕಾರ 4 ದಿನಗಳವರೆಗೆ ಶಾಲಾ ಚಲೆ ಹಮ್ ಅಂದ್ರೆ ಶಾಲೆಗೆ ಹೋಗುವ ನಾವು ಅನ್ನೋ ಅರ್ಥವನ್ನು ನೀಡುವಂತ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದಾರೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾದ ಮೋಹನ್ ಯಾದವ್ ಅವರು ಏಪ್ರಿಲ್ 1ನೇ ತಾರೀಕು ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲಿ 4 ದಿನಗಳ ಈ ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಎಲ್ಲಾ CM ರೈಸ್ ಶಾಲೆಗಳನ್ನ ಮಹರ್ಷಿ ಸಂದೀಪನಿ ವಿದ್ಯಾಲಯ ಎಂದು ಮರುನಾಮಕರಣ ಮಾಡಲಾಗುವುದು. ಶಾಲಾ ಶಿಕ್ಷಣ ಪ್ರಕ್ರಿಯೆಗಳನ್ನ ಡಿಜಿಟಲೀಕರಣಗೊಳಿಸೋದಕ್ಕೆ ಶಿಕ್ಷಣ ಪೋರ್ಟಲ್ 3.0 ಅನ್ನ ಪ್ರಾರಂಭ ಮಾಡಲಾಗುವುದು ಅಂತ ಅಲ್ಲಿಯ ಮುಖ್ಯಮಂತ್ರಿಗಳು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಈ ಅಭಿಯಾನ ಏಪ್ರಿಲ್ 1ರಿಂದ ಏಪ್ರಿಲ್ 4 ತನಕ ಮಧ್ಯಪ್ರದೇಶದಲ್ಲಿ ನಡೆಯುತ್ತೆ, ಭೋಪಾಲಲ್ಲಿ. ಇದು ದಾಖಲಾತಿ, ಧಾರಣ ಮತ್ತು ಸಕಾಲಿಕ ಪಠ್ಯಪುಸ್ತಕ ವಿತರಣೆಗಳನ್ನ ಸುಧಾರಿಸುವ ಗುರಿಯನ್ನು ಇಟ್ಕೊಂಡು ತಂದಿರುವಂತ ಯೋಜನೆಯಾಗಿದೆ. ನೆಕ್ಸ್ಟ್, INSV ತಾರಿಣಿ ಕೈಗೊಂಡ ಜಾಗತಿಕ ಪ್ರದಕ್ಷಿಣೆ ಯಾತ್ರೆಯ ಹೆಸರೇನು? ಆಯ್ಕೆಗಳನ್ನು ನೋಡಿಕೊಂಡ್ರೆ ಸರಿಯಾದ ಉತ್ತರ ನಾವಿಕ ಸಾಗರ ಸಿ ಅನ್ನೋದು ತಾರಿಣಿ ಕೈಗೊಂಡಂತಹ ಜಾಗತಿಕ ಪ್ರದಕ್ಷಿಣೆಯ ಯೋಜನೆಯ ಹೆಸರಾಗಿದೆ. ಭಾರತೀಯ ನೌಕಾಯಾನದ ಹಡಗು ತಾರಿಣಿ ನಾವಿಕ ಸಾಗರ ಪರಿಕ್ರಮ 2 ಜಾಗತಿಕ ಪ್ರದಕ್ಷಿಣೆಯ ಅಂತಿಮ ಅಂತಾರಾಷ್ಟ್ರೀಯ ನಿಲ್ದಾಣದಲ್ಲಿ ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ ಅನ್ನ ತಲುಪಿದೆ. INSV ತಾರಿಣಿ 56 ಅಡಿ ಉದ್ದದ ಸ್ಥಳೀಯವಾಗಿ ನಿರ್ಮಿಸಲಾದ ನೌಕಾಯಾನ ಹಡಗು. ಇದು ಫೆಬ್ರವರಿ 2017ರಂದು ಭಾರತೀಯ ನೌಕಾಪಡೆಯಿಂದ ನಿಯೋಜನೆ ಮಾಡಲಾಗಿದೆ. ಇದು ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಗೋವಾದ ಆಕ್ಟೇರಿಯಸ್ ಶಿಪ್ಯಾರ್ಡ್ ಲಿಮಿಟೆಡ್ ನಲ್ಲಿ ನಿರ್ಮಿಸಲಾಗಿದೆ. ಈ ಒಂದು ದಂಡಯಾತ್ರೆ ಅಕ್ಟೋಬರ್ 2, 2024ರಿಂದ ಪ್ರಾರಂಭವಾಗಿದ್ದು 8 ತಿಂಗಳಲ್ಲಿ 3 ಸಾಗರಗಳು, 2 ಪ್ರಮುಖ ಕೇಪ್ಗಳನ್ನ ಒಳಗೊಂಡಂತೆ 23,400 ನೈಟಿಕಲ್ ಮೈಲುಗಳಷ್ಟು ದೂರವನ್ನ ಕ್ರಮಿಸಲಾಗಿದೆ. ಏಪ್ರಿಲ್ 2025ರಲ್ಲಿ ನಡೆದಂತ ಸ್ಟ್ರೈಟ್ ಥಂಡರ್ 2025A ಎಂಬ ಹೊಸ ಮಿಲಿಟರಿ ಕವಾಯತ್ತು ಇದನ್ನ ಯಾವ ದೇಶ ಪ್ರಾರಂಭ ಮಾಡಿದೆ? ಸರಿಯಾದ ಉತ್ತರ ಚೀನಾ. ಚೀನಾ ತೈವಾನ್ ಜಲಸಂಧಿಯ ಮಧ್ಯ ಮತ್ತು ದಕ್ಷಿಣ ಭಾಗಗಳಲ್ಲಿ ಸ್ಟ್ರೈಟ್ ಥಂಡರ್ 2025A ಎಂಬ ಹೊಸ ಮಿಲಿಟರಿ ಕವಾಯತನ್ನ ಪ್ರಾರಂಭ ಮಾಡಿದೆ. ಜಲಸಂಧಿಯು 2 ದೊಡ್ಡ ಜಲಮೂಲಗಳನ್ನ ಸಂಪರ್ಕಿಸುವ ಕಿರಿದಾದ ಜಲರಾಶಿಯಾಗಿದೆ. ಬ್ಲ್ಯಾಕ್ ಡಿಚ್ ಎಂದು ಕರೆಯಲ್ಪಡುವ ತೈವಾನ್ ಜಲಸಂಧಿಯನ್ನು 16ನೇ ಶತಮಾನದ ಅಂತ್ಯದಲ್ಲಿ ಪೋರ್ಚುಗೀಸ ನಾವಿಕ ಫಾರ್ಮೋಸಾ ಅವರು ಇದಕ್ಕೆ ಹೆಸರನ್ನು ಕೊಟ್ಟಿರ್ತಾರೆ. ಇದು ಚೀನಾದ ಫುಕಿಯಾನ್ ಪ್ರಾಂತ್ಯ ಮತ್ತು ತೈವಾನ್ ನಡುವೆ ಇದ್ದು ದಕ್ಷಿಣ ಚೀನಾ ಸಮುದ್ರ ಮತ್ತು ಪೂರ್ವ ಚೀನಾ ಸಮುದ್ರವನ್ನ ಸಂಪರ್ಕ ಮಾಡುತ್ತೆ. ಈ ಜಲಸಂಧಿಯು ಪ್ರಮುಖ ಜಾಗತಿಕ ಹಡಗು ಮಾರ್ಗವಾಗಿದ್ದು ವಿಶ್ವದ ಕಂಟೈನರ್ ಫ್ಲೀಟ್ ನ 44% ಅನ್ನ ನಾವು ಈ ಜಲಸಂಧಿ ಮೂಲಕ ಹಾದು ಹೋಗುವುದನ್ನ ನೋಡಬಹುದಾಗಿದೆ. ಇದಲ್ಲದೆ ಡೇವಿಸ್ ಲೈನ್ ಅಥವಾ ಮೀಡಿಯನ್ ಲೈನ್ ಕೂಡ ಇದ್ರ ಮೂಲಕ ಹಾದು ಹೋಗುತ್ತೆ. ಆದ್ರೆ ಚೀನಾ ಇದಕ್ಕೆ ಮಾನ್ಯತೆಯನ್ನ ನೀಡೋದಿಲ್ಲ ಅಷ್ಟೇ. ಏಷ್ಯಾದ ಅತಿದೊಡ್ಡ ಅಂತರ್ ಕಾಲೇಜು ತಾಂತ್ರಿಕ ಮತ್ತು ಉದ್ಯಮಶೀಲತೆ ಉತ್ಸವವಾದ ಟೆಕ್ಕೃತಿ 2025 ಎಲ್ಲಿ ಆಯೋಜಿಸಲಾಗಿದೆ? ಇದನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು IIT ಕಾನ್ಪುರ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಕಾನ್ಪುರದಲ್ಲಿ ಏಷ್ಯಾದ ಅತಿದೊಡ್ಡ ಅಂತರ್ ಕಾಲೇಜು ತಾಂತ್ರಿಕ ಮತ್ತು ಉದ್ಯಮಶೀಲ ಉತ್ಸವವಾದ ಟೆಕ್ಕೃತಿ 2025 CDS ಜನರಲ್ ಅನಿಲ್ ಚೌಹಾನ್ ಅವರು ಉದ್ಘಾಟನೆ ಮಾಡಿರ್ತಾರೆ.
ನಮ್ಮ CDS ಜನರಲ್ ಇಗಿರ್ತಕ್ಕಂಥವ್ರು ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥರು ಅನಿಲ್ ಚೌಹಾಣ್ ಅಂತ. ಈ ಕಾರ್ಯಕ್ರಮವು ಭಾರತೀಯ ಸಶಸ್ತ್ರ ಪಡೆಗಳ ಆಧುನೀಕರಣ ಮತ್ತು ಸೈಬರ್, AI, ಕ್ವಾಂಟಮ್ ಮತ್ತು ಅರಿವಿನ ಕ್ಷೇತ್ರಗಳ ಭವಿಷ್ಯದ ಸವಾಲುಗಳ ಬಗ್ಗೆ ಕೇಂದ್ರೀಕರಿಸಿರ್ತಕ್ಕಂಥ ಕಾರ್ಯಕ್ರಮವಾಗಿದೆ. ಪಂತ್ರೆ ಎಂಬ ವಿಷಯವು ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ನಿರಂತರ ವಿಕಸನವನ್ನು ಎತ್ತಿ ಹಿಡಿಯುತ್ತೆ. ಅದು ಈ ಕಾರ್ಯಕ್ರಮದ ಧ್ಯೇಯವಾಗಿತ್ತು. ಈ ಕಾರ್ಯಕ್ರಮವು ಸ್ವಾಯತ್ತ ಡ್ರೋನ್ಗಳು, ಸುಧಾರಿತ ಭದ್ರತಾ ತಂತ್ರಜ್ಞಾನ, ಕಡಿಮೆ ಆಮದು ಅವಲಂಬನೆಯನ್ನ ಉತ್ತೇಜಿಸುತ್ತೆ ಮತ್ತು ರಕ್ಷಣಾ ಹಾಗೂ ತಂತ್ರಜ್ಞಾನ ವೃತ್ತಿ ಜೀವನದ ಕಡೆಗೆ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸುತ್ತೆ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಪಡಿತರ ಅಂಗಡಿಗಳ ಮೂಲಕ ಮೊದಲ ಉಚಿತ ಉತ್ತಮ ಅಕ್ಕಿ ಯೋಜನೆಯನ್ನ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ತೆಲಂಗಾಣ. ತೆಲಂಗಾಣ ಸರ್ಕಾರವು ಪಡಿತರ ಅಂಗಡಿಗಳ ಮೂಲಕ ಬಡವರಿಗೆ ಉಚಿತವಾಗಿ ಉತ್ತಮ ಅಕ್ಕಿ ವಿತರಿಸುವ ಯೋಜನೆಯನ್ನ ಪ್ರಾರಂಭ ಮಾಡಿದೆ. ಇದು ನಿರ್ಧಾರವನ್ನ ಕೈಗೊಂಡಂತದ್ದು ಅಲ್ಲಿಯ ಮುಖ್ಯಮಂತ್ರಿಗಳಾದ ರೇವಂತ್ ರೆಡ್ಡಿ ಅವರು ಯುಗಾದಿ ಹಬ್ಬದ ಪ್ರಯುಕ್ತ ಯೋಜನೆಯನ್ನ ಔಪಚಾರಿಕವಾಗಿ ಪ್ರಾರಂಭ ಮಾಡಿರ್ತಾರೆ. ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಮೂಲಕ ಪ್ರತಿ ವ್ಯಕ್ತಿಗೆ ತಿಂಗಳಿಗೆ 6 ಕಿಲೋಗ್ರಾಂನಷ್ಟು ಉತ್ತಮ ಅಕ್ಕಿಯನ್ನು ಉಚಿತವಾಗಿ ನೀಡಲಾಗುತ್ತೆ. ಈ ಯೋಜನೆಯು ರಾಜ್ಯದ ಜನಸಂಖ್ಯೆಯ 85% ಜನರನ್ನ ತಲುಪುತ್ತೆ ಅಂತ ಮಾಹಿತಿಯನ್ನು ಹಂಚಿಕೊಂಡಿರ್ತಾರೆ. ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ವಂದನಾ ಕಟಾರಿಯಾ ಯಾವ ಕ್ರೀಡೆಗೆ ಸಂಬಂಧಪಡುತ್ತಾರೆ? ವಂದನಾ ಕಟಾರಿಯಾ ಅನ್ನೋರು ಹಾಕಿ ಕ್ರೀಡೆಗೆ ಸಂಬಂಧಪಡುತ್ತಾರೆ. ಭಾರತೀಯ ಮಹಿಳಾ ಹಾಕಿ ಪಟು ವಂದನಾ ಕಟಾರಿಯಾ 15 ವರ್ಷಗಳಿಗೂ ಹೆಚ್ಚಿನ ಕಾಲ ವೃತ್ತಿ ಜೀವನದ ನಂತರ ಅಂತಾರಾಷ್ಟ್ರೀಯ ಹಾಕಿ ವೃತ್ತಿಗೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಅವರು 320 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ್ದಾರೆ. 158 ಗೋಲ್ಗಳನ್ನು ಗಳಿಸುವ ಮೂಲಕ ಭಾರತೀಯ ಮಹಿಳಾ ಹಾಕಿ ಇತಿಹಾಸದಲ್ಲಿ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 2009ನೇ ಇಸ್ವಿಯಲ್ಲಿ ಅವರು ಹಿರಿಯ ತಂಡಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರು. ಒಲಿಂಪಿಕ್ಸ್ನಲ್ಲಿ ಹ್ಯಾಟ್ರಿಕ್ ಗಳಿಸಿದ ಮೊದಲ ಮತ್ತು ಏಕೈಕ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆ ಕೂಡ ಅವರ ಹೆಸರಲ್ಲೇ ಇದೆ. ಇವರ ಈ ಸಾಧನೆಗೆ 2021ರಲ್ಲಿ ಅರ್ಜುನ ಪ್ರಶಸ್ತಿ ಮತ್ತು 2022ರಲ್ಲಿ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. 2021 ಮತ್ತು 2022ರಲ್ಲಿ ವರ್ಷದ ಫಾರ್ವರ್ಡ್ಗಾಗಿ ಹಾಕಿ ಇಂಡಿಯಾ ಧನ್ರಾಜ್ ಪಿಳ್ಳೈ ಪ್ರಶಸ್ತಿಯನ್ನ ಕೂಡ ಅವರು ಪಡ್ಕೊಂಡಿರ್ತಾರೆ. ಲೋಕಸಭೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ತ್ರಿಭುವನ್ ಸಹಕಾರಿ ವಿವಿ ಸ್ಥಾಪಿಸಲು ಮಸೂದೆ ಅಂಗೀಕರಿಸಿದೆ? ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಗುಜರಾತ್. ಗುಜರಾತ್ನ ಆನಂದ್ನಲ್ಲಿ ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲು ಲೋಕಸಭೆಯು ಮಸೂದೆಯನ್ನು ಅಂಗೀಕಾರ ಮಾಡಿದೆ. ಭಾರತದ ಸಹಕಾರಿ ಚಳವಳಿಯ ಪ್ರವರ್ತಕರಾದ ತ್ರಿಭುವನ್ ದಾಸ್ ಪಟೇಲ್ ಅವರ ಹೆಸರನ್ನು ಈ ಒಂದು ವಿವಿಗೆ ಇಡಲಾಗಿದೆ. ತ್ರಿಭುವನ್ ದಾಸ್ ಕಿಶಿಬಾಯಿ ಪಟೇಲ್ ಒಬ್ಬ ಭಾರತೀಯ ಸ್ವಾತಂತ್ರ್ಯ ಕಾರ್ಯಕರ್ತರು, ವಕೀಲರು ಮತ್ತು ರಾಜಕಾರಣಿಯಾಗಿದ್ದಾರೆ. ಇವರು ಮಹಾತ್ಮ ಗಾಂಧೀಜಿಯವರ ಅನುಯಾಯಿಯಾಗಿದ್ದು ನಾಗರಿಕ ಅಸಹಕಾರ ಮತ್ತು ಗ್ರಾಮೀಣಾಭಿವೃದ್ಧಿಯಂತಹ ಚಳವಳಿಗಳಲ್ಲಿ ಇವರು ಭಾಗವಹಿಸಿರ್ತಾರೆ. ಜಪಾನ್ ಗಣಿತಜ್ಞ ಮಸಾಕಿಗೆ ಆಬೆಲ್ ಪ್ರಶಸ್ತಿ ಸಿಕ್ಕಿದೆ. ಇದನ್ನ ನಾನು ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದ್ದೀನಿ, ನೀವು ಮಾಹಿತಿನ ಓದ್ಕೋಬಹುದು. ಜಪಾನಿನ ಗಣಿತಜ್ಞ ಮಸಾಕಿ ಕಾಶಿವಾರ ಅವರಿಗೆ ಬೀಜಗಣಿತ ವಿಶ್ಲೇಷಣೆ ಮತ್ತು ಪ್ರಾತಿನಿಧ್ಯ ಸಿದ್ಧಾಂತಕ್ಕೆ ನೀಡಿದ ಕೊಡುಗೆಯನ್ನ ಪರಿಗಣಿಸಿ ಆಬೆಲ್ ಪ್ರಶಸ್ತಿಯನ್ನ ನೀಡಲಾಗಿದೆ. ಜೊತೆಗೆ ಆಬೆಲ್ ಪ್ರಶಸ್ತಿಯನ್ನು ಪಡೆದಂತ ಜಪಾನಿನ ಮೊದಲ ಪ್ರಜೆ ಎನಿಸ್ಕೊಂಡಿರ್ತಾರೆ. ನಾರ್ವೇಜಿಯನ್ ಅಕಾಡೆಮಿ ಆಫ್ ಸೈನ್ಸ್ ಅಂಡ್ ಲೆಟರ್ಸ್ ಸಂಸ್ಥೆ ಈ ಪ್ರಶಸ್ತಿಯನ್ನು ನೀಡುತ್ತಿದ್ದು 6 ಕೋಟಿ ರೂಪಾಯಿಗಳ ನಗದು ಮೊತ್ತ ಈ ಬಹುಮಾನವಾಗಿ ಇವರಿಗೆ ಸಿಗುತ್ತೆ. ಸೊ ಮುಂದೆ ಸಾಮಾನ್ಯ ಜ್ಞಾನದ ಒಂದಿಷ್ಟು ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನೋಡಿ, ಮೊದಲನೇದು, ಡಾಲ್ಟನ್ನ ಪರಮಾಣುವಾದಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? 4 ಹೇಳಿಕೆಗಳು, ಸಂಕೇತಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 3, 2 ಮಾತ್ರ. ಅಂದ್ರೆ ಪರಮಾಣುವನ್ನ ಸೃಷ್ಟಿಸಲು ಸಾಧ್ಯವಿಲ್ಲ ಹಾಗೂ ನಾಶಗೊಳಿಸಲು ಸಾಧ್ಯವಿಲ್ಲ. ಬೃಹದೇಶ್ವರ ದೇವಾಲಯ ಕೆಳಗಿನ ಯಾವ ಸ್ಥಳದಲ್ಲಿ ನಿರ್ಮಾಣಗೊಂಡಿದೆ? ತುಂಬಾ ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆ ಬಂದಿದೆ. ತಮಿಳುನಾಡಿನ ತಾಂಜಾವೂರು. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇಸ್ರೋ ಅಂತ ನಾವೇನ್ ಕರಿತೀವಿ, ಇದರ ಕೇಂದ್ರ ಕಚೇರಿಯಲ್ಲಿ ಕಂಡುಬರುತ್ತೆ, ನಮ್ಮ ಬೆಂಗಳೂರಲ್ಲಿ ಕಂಡುಬರುತ್ತೆ. ತಪ್ಪಾದ ಜೋಡಿಯನ್ನ ಗುರುತಿಸಿ ಅಂತ ಹೇಳಿದ್ದಾರೆ. 4ನೇ ಪ್ರಶ್ನೆ, ಕೇಂದ್ರ ರೈಲ್ವೆ ಪ್ರಯಾಗರಾಜ ತಪ್ಪಾದಂತ ಒಂದು ಜೋಡಿಯಾಗಿದೆ. ಇನ್ನು ಉಳಿದಂತ 3 ಕೂಡ ಸರಿಯಾದಂತ ಜೋಡಿಯಾಗಿವೆ. ಅಂದ್ರೆ ದಕ್ಷಿಣ ರೈಲ್ವೆ ಚೆನ್ನೈ ಸರಿ, ಪಶ್ಚಿಮ ರೈಲ್ವೆ ಮುಂಬೈ, ಪೂರ್ವ ರೈಲ್ವೆ ಕೋಲ್ಕತ್ತಾ. ಡೀಸೆಲ್ ಲೋಕೋಮೋಟಿವ್ ವರ್ಕ್ಸ್ ಎಲ್ಲಿ ಕಂಡು ಬರುತ್ತದೆ ಅಂತ 5ನೇ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ವಾರಣಾಸಿ.
ಭಾರತದಲ್ಲಿ ಪ್ರಥಮ ಬಾರಿ ರೂಪಾಯಿ ಅಪಮೌಲ್ಯ ನಡೆದಿದ್ದು ಮೊದಲನೇದಾಗಿ ಡಿಮಾನಿಟೈಸೇಷನ್ ಆಗಿದ್ದು ಯಾವಾಗ ಅಂತ ಇಂಪಾರ್ಟೆಂಟ್ ಕ್ವಶನ್ ಇದು. 1949ರಲ್ಲಿ. ಪ್ರಥಮ ಏಷ್ಯನ್ ಕ್ರೀಡಾಕೂಟ ನಡೆದಂಥ ಸ್ಥಳ ವೆರಿ ಇಂಪಾರ್ಟೆಂಟು, ನವದೆಹಲಿ. 69ನೇ ಇಸ್ವಿಯಲ್ಲಿ ಎಷ್ಟು ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಲಾಯಿತು? ನೋಡಿ, ಬ್ಯಾಂಕ್ಗಳ ರಾಷ್ಟ್ರೀಕರಣ 2 ಬಾರಿ ಪ್ರಾರಂಭದಲ್ಲಾಗಿದೆ. ಇಂದಿರಾ ಗಾಂಧಿ ಅವರು ಇದ್ದಂಥ ಸಂದರ್ಭದಲ್ಲಿ 2 ಬಾರಿ ಕೂಡ ಆಗಿರ್ತಕ್ಕಂಥದ್ದು. ಮೊದಲನೇದಾಗಿ 14 ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ಇಂದಿರಾ ಗಾಂಧಿ ಅವರ ಮೊದಲನೇ ಟರ್ಮಲ್ಲಿ ಮಾಡಲಾಯಿತು. ಇನ್ನು 1980ರಲ್ಲಿ ಅವರ ಎರಡನೇ ಟರ್ಮಲ್ಲಿ ಉಳಿದ 6 ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ಮಾಡಲಾಯಿತು. ಗಣ್ಯ ವ್ಯಕ್ತಿಗಳಿಗೆ ನೀಡುವ ಭದ್ರತಾ ಪದ್ಧತಿಯಲ್ಲಿ ಅತಿ ಕಡಿಮೆ ಭದ್ರತಾ ಪದ್ಧತಿ ಯಾವುದು? ಎಕ್ಸ್ ಕ್ಯಾಟಗರಿ ಅಂತ ಕರಿತೀವಿ. ಇದು ಅತಿ ಕಡಿಮೆ, ಗಣ್ಯರಿಗೆ ನೀಡುವಂತಹ ಕ್ಯಾಟಗರಿಗಳಲ್ಲಿ ಅತಿ ಕಡಿಮೆ. ಭಾರತದ ಟೆಸ್ಟ್ ಕ್ರಿಕೆಟ್ ತಂಡದ ಪ್ರಥಮ ಕ್ಯಾಪ್ಟನ್ ಯಾರಾಗಿದ್ದರು? ಸಿ ಕೆ ನಾಯ್ಡು ಅವರು ಭಾರತೀಯ ಟೆಸ್ಟ್ ಕ್ರಿಕೆಟ್ ತಂಡದ ಮೊಟ್ಟ ಮೊದಲ ಕ್ಯಾಪ್ಟನ್ ಆಗಿದ್ದರು.